ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕಾಮನ್ ಕರ್ಣಿಕ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಇವತ್ತು ನಾವು ವಾಟರ್ ಪ್ರೂಫಿಂಗ್ ಬಗ್ಗೆ ಮಾತಾಡುವ. ಸೊ ವಾಟರ್ ಪ್ರೂಫಿಂಗ್ ಯಾಕೆ ಬೇಕಂದರೆ ಒಂದು ಡ್ರಾಪ್ ಆಫ್ ವಾಟರ್ ಎಲ್ಲರೂ ಸೀಪೇಜ್ ಆಗಿ ಎಲ್ಲರೂ ಒಳಗೆ ಗೋಡೆ ಒಳಗೆ ಅಥವಾ ಮೌಲ್ಡ್ ಒಳಗೆ ಸೇರಿಕೊಂಡ್ರೆ ಎಂಟೈರ್ ಸ್ಟೀಲ್ ಸ್ಟ್ರಕ್ಚರ್ನ ಹಾಳು ಮಾಡಿಬಿಟ್ಟು ಕರೋಷನ್ ಬರುತ್ತೆ. ಬೇಸಿಕಲಿ ತುಕ್ಕು ಹಿಡಿದ್ಬಿಟ್ಟು ಹಾಳಾಗುತ್ತೆ. ಸೊ ಅದಕ್ಕೆ ವಾಟರ್ ಪ್ರೂಫಿಂಗ್ ನಮ್ಮ ಮನೆ ಕಟ್ಟೋ ಸ್ಟೇಜಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಸೊ ನಾನು ವಾಟರ್ ಪ್ರೂಫಿಂಗ್ ಮಾಡಿಸುವಾಗ ನಾನು ಅರ್ಥಕೊಂಡಿದ್ದೇನೆಂದರೆ ಕ್ಲೀನಿಂಗ್ ಆಫ್ ದ ಬಾತ್ರೂಮ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅದು. ಸೊ ಅದಕ್ಕೆ ನೀಟಾಗಿ ಅದನ್ನು ಫಸ್ಟು ಎಲ್ಲಿ ಏನೇನು ಸಿಮೆಂಟ್ ಎಲ್ಲ ಅಂಟ್ಕೊಂಡಿದೆಯೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಸಂಕನ್ ವಾಲ್ ಆಗಿದ್ದರೆ ನೀಟಾಗಿ ಗುಂಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ನಾರ್ಮಲ್ ಕ್ಲೀನ್ ಮಾಡಿ ಗುದ್ಲಿಡ್ಕೊಂಡು, ಇನ್ನೊಂದು ಸೆಕೆಂಡ್ ಬಂದ್ಬಿಟ್ಟು ನೋಡಿ ಇಲ್ಲಿ ಮೆಷಿನ್ ಕ್ಲೀನಿಂಗ್ ಮಾಡ್ತಿದ್ದಾರೆ ನೋಡಿ, ನೀಟಾಗಿ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಹೊರಗೆ ಬರುತ್ತೆ. ಯಾವುದೆಲ್ಲ ಗುದ್ಲಿ ಇದರಿಂದ ಬರ್ತಿಲ್ವೋ ಅದನ್ನು ಈ ಥರ ಮೆಷಿನ್ ಯೂಸ್ ಮಾಡಿಕೊಂಡು ನೀವು ನೀಟಾಗಿ ತೆಗಿಬೇಕು. ಸೊ ನೋಡಿ ಎಷ್ಟು ಡಸ್ಟ್ ಮೆಟೀರಿಯಲ್ ಸಿಕ್ತು ಒಂದು ಚಿಕ್ಕ ಬಾತ್ರೂಮಲ್ಲಿ. ಸೊ ಏನಾಗುತ್ತೆ ಅಂದರೆ ನೀವು ಡಸ್ಟ್ ಅಥವಾ ಧೂಳನ್ನ ಹಾಗೆ ಬಿಟ್ಬಿಟ್ಟು ನೀವು ವಾಟರ್ ಪ್ರೂಫಿಂಗ್ ಮಾಡಿಸ್ತೀನಿ ಏನಂದರೆ, ಸುಮಾರು ಜನ ಏನು ಮಾಡ್ತಾರೆ ಅಂದರೆ ನೀವು ಅಬ್ಸರ್ವ್ ಮಾಡೋದಿದ್ರೆ ಅವ್ರು ಹಂಗೆ ಮಾಡಿಸಿ ಓಡೋದು ಬೇಕಾದ್ರೆ. ಸೊ ನೀವು ಅಲ್ಲೇ ಖುದ್ದು ನಿಲ್ತ್ಕೊಂಡು ಎಂಟೈರ್ ಬಾತ್ರೂಮ್ನ ಧೂಳು ಪ್ರೂಫ್ ಮಾಡಬೇಕು. ಅಂದರೆ ಯಾವುದೇ ಧೂಳು ಯಾವುದೇ ಡಸ್ಟ್ ಇಲ್ಲದಂಗೆ ನೋಡ್ಕೋಬೇಕು. ಆವಾಗ ನೀವು ಯಾವುದೇ ಕೆಮಿಕಲ್ ಹಾಕಿದ್ರು ಅಲ್ಲಿ ಬಾಟಮಲ್ಲಿ ನೀಟಾಗಿ ಸೆಟ್ ಆಗುತ್ತೆ, ಅದರದ್ದು ಎಫೆಕ್ಟಿವ್ನೆಸ್ ಅಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ 80% ಕ್ಲೀನಿಂಗ್, 20% ನೀವು ಏನು ಮೆಟೀರಿಯಲ್ ಹೊಡಿತೀರಲ್ಲ ವಾಟರ್ ಪ್ರೂಫಿಂಗ್ ಅದರದ್ದು. ಸೊ ಡಸ್ಟಿಂಗ್, ಕ್ಲೀನಿಂಗ್, ಹೆಂಚಿಂಗ್ ಏನೆಲ್ಲ ಟರ್ಮ್ಸ್ಗಳು ಯೂಸ್ ಮಾಡ್ತಾರಲ್ಲ ಅದನ್ನು ಪ್ರಾಪರಾಗಿ ಫಾಲೋ ಮಾಡಿದ್ಮೇಲೆ ನಿಮಗೆ ಅದರದ್ದು ವಾಟರ್ ಪ್ರೂಫಿಂಗ್ದು ಏನು ಎಫೆಕ್ಟಿವ್ನೆಸ್ ಅಲ್ಲಿ ಗೊತ್ತಾಗುತ್ತೆ. ಸೊ ಈ ಸ್ಟೆಪ್ಪಲ್ಲಿ ತುಂಬ ಇಂಪಾರ್ಟೆಂಟ್ ಜಾಗ್ರತೆ ವಹಿಸಿ. ಮುಂದನೇದಾಗಿ ಏನು ಬಾಂಡ್ ಯೂಸ್ ಮಾಡ್ತೀರಾ ಅಂತ. ಇಲ್ಲಿ ನೋಡಿ ನಾವು ಬಾಸ್ಕೋ ಕೇಮ್ದು ಬಾಂಡ್ ಯೂಸ್ ಮಾಡ್ತೀವಿ. ಇದು ಬಾಸ್ಟಿಕ್ ಕಂಪನಿದು. ಇದನ್ನು ನೀವು ಸಿಮೆಂಟ್ ಜೊತೆ ಮಿಕ್ಸ್ ಮಾಡಿ, ನಾರ್ಮಲ್ ಸಿಮೆಂಟ್ ಜೊತೆಗೆ ನೀರಲ್ಲಿ ಮಿಕ್ಸ್ ಮಾಡಿ ಆ ಬಾಸ್ಟಿಕ್ ಕೆಮಿಕಲ್ ಹಾಕಿ ಒಂದು ತಿಳಿ ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು ಲೇಯರ್ ಥರ, ಒಂದು ಪೇಂಟ್ ಥರ ಕ್ರಿಯೇಟ್ ಮಾಡಿಕೊಂಡ್ರೆ ಒಂದು ಲೇಯರ್ ಗೊತ್ತಾಗುತ್ತೆ ನಿಮಗೆ ಎಷ್ಟು ಪ್ರಪೋರ್ಷನಲ್ಲಿ. ಸೊ ಸುಮಾರು ಜನ ಟ್ರೈನಿಂಗ್ ತಗೊಂಡಿರ್ತಾರೆ, ಅವ್ರನ್ನೇ ಕರ್ಸಿದ್ದೀವಿ ನಾವು ಇಲ್ಲಿ ಮಾಡೋಕ್ಕೆ. ಸೊ ಅವರಿಗೆ ತಿಳಿ ಗೊತ್ತಾಗುತ್ತೆ. ಅದಾದಮೇಲೆ ಇಲ್ಲಿ ನೋಡಿ ಬಾತ್ರೂಮ್ ನೀಟಾಗಿ ಕೆಳಗೆ ಎಲ್ಲ ಸೈಡಿಗೆ ಹೊಡಿತಾ ಇದ್ದಾರೆ. ಸೊ ನಾವು ಸ್ಪೆಸಿಫಿಕಲಿ ಅಲ್ಲಿ ನೀವು ಬೋರ್ ಕಟ್ಟಿಂಗ್ ಮಾಡಿಸಿ ಹೋಲ್ ಆಗಿರುತ್ತಲ್ಲ ಅದ್ರ ಸುತ್ತ ನೀಟಾಗಿ ಹೊಡ್ಸ್ಕೊಳ್ಳಿ. ಎಟ್ ದ ಸೇಮ್ ಟೈಮ್ ಕೆಳಗೆ ಬಾಟಮ್ ಮಾತ್ರ ಅಲ್ಲ, ಸೈಡ್ ವಾಲ್ಸ್ಗಳಿಗೂ ಹೊಡ್ಕೊಳ್ಳಿ, ಆಲ್ಮೋಸ್ಟ್ 2 feet ಬರೋಂಗೆ. ಅದಾದಮೇಲೆ 24 hours ಮೇಲೆ ಇನ್ನೊಂದು ಕೋಟಿಂಗ್, ಇದು ಬೇರೆ. ಇದು ನೋಡಿ ಬ್ರಷ್ ಬಾಂಡ್ ಅಲ್ಟ್ರಾಫ್ಲೆಕ್ಸು, ಇದು ಫಾಸ್ರಾಕ್ ಕಂಪ್ನಿದು. ಸೊ ಇದನ್ನು ಎರಡು ಮಿಕ್ಸ್ ಮಾಡಿ ಇನ್ನೊಂದು ತಿಳಿ ಮಾಡ್ಕೊಳ್ಳಿ. ಇನ್ನೊಂದು ತಿಳಿ ಮಾಡಿಕೊಂಡು ಒಂದು ಲೇಯರ್ ಕ್ರಿಯೇಟ್ ಆದಮೇಲೆ ನೀವು ನೀಟಾಗಿ ಇನ್ನೊಂದು ಕೋಟಿಂಗ್ ಹೊಡೆಯೋದು ಬಾತ್ರೂಮ್ಗೆ. ಸೊ ಆಲ್ರೆಡಿ ನಾವು ಫಸ್ಟ್ ಡೇ ಒಂದು ಕೋಟಿಂಗ್ ಹೊಡೆದಿದ್ದೀವಿ ಬಾಂಡ್ದು, ಸೆಕೆಂಡ್ ಡೇ ಇದರದ್ದು ಇನ್ನೊಂದು ಮೆಟೀರಿಯಲ್ದು ಕೋಟಿಂಗ್ ಫಾಸ್ರಾಕ್ ಕಂಪ್ನಿದು. ಸೊ ಹಾರಿಜಾಂಟಲ್ ಆಗಿ ಹೊಡೀರಿ, ವರ್ಟಿಕಲ್ ಆಗಿ ಹೊಡೀರಿ. ಒಂದು ನೀಟಾಗಿ ಎಲ್ಲ ಏನೆಲ್ಲೋ ಒಂಚೂರು ತೂತನೂ ಮಿಸ್ ಆಗಬಾರ್ದು, ಆ ಥರ ಹೊಡೆಸ್ಕೊಳ್ಳಿ. ಸೊ ಇದರಿಂದ ನಿಮ್ಮ ಬಾತ್ರೂಮ್ ನೀಟಾಗಿ ವಾಟರ್ ಪ್ರೂಫ್ ಆಗುತ್ತೆ. ಏನೇ ಸೀಪೇಜ್ ಯಾವುದೇ ತೊಂದರೆಗಳು ಫ್ಯೂಚರಲ್ಲಿ ಬರೋದಿಲ್ಲ. ಸೊ ನಿಮ್ಮ ಬಿಲ್ಡಿಂಗ್ದು ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ತುಂಬ ಇಂಪ್ರೂವ್ ಆಗೋಕ್ಕೆ ವಾಟರ್ ಪ್ರೂಫಿಂಗ್ ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಸೊ ದಯವಿಟ್ಟು ಫಾಲೋ ಮಾಡಿ.